ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಾ ಇರುವಂಥ ಗಿಲ್ಲಿ ನಟನ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಆ ಅಪ್ಡೇಟ್ ಏನು ಎನ್ನುವುದನ್ನು ನೋಡೋಣ. ಅದಕ್ಕೆ ಮೊದಲು ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಗೆದ್ದ ನಂತರ ಗಿಲ್ಲಿಯ ಜನಪ್ರಿಯತೆ ಯಾವ ಲೆವೆಲಿಗೆ ಹೋಗಿದೆ ಅಂದರೆ ಸ್ವತಃ ಗಿಲ್ಲಿಗೂ ಕೂಡ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಗಿಲ್ಲಿ ಕೂಡ ಆ ಒಂದು ಫೀಲ್ಡಿಂದ ಹೊರಗೆ ಬಂದಂತೆ ಕಾಣಿಸ್ತಿಲ್ಲ. ಮತ್ತು ನಾನು ಅನೇಕ ಇಂಟರ್ವ್ಯೂಗಳನ್ನು ನೋಡಿದ್ದೇನೆ. ಆ ಇಂಟರ್ವ್ಯೂಗಳಲ್ಲಿ ಗಿಲ್ಲಿ ಎಲ್ಲೂ ಕೂಡ ಮನಸ್ಫೂರ್ತಿಯಾಗಿ ಮಾತನಾಡಲಿಕ್ಕೆ ಹೋಗ್ತಾನಿಲ್ಲ. ಯಾಕಂದರೆ ನಾನು ಎಲ್ಲಾದರೂ ಒಂದು ತಪ್ಪು ಮಾತಾಡಿಬಿಟ್ರೆ ಅದನ್ನೇ ಟ್ರೋಲ್ ಆಗಿ ಇಟ್ಕೊಂಡು, ಅದನ್ನೇ ಒಂದು ನೆಗೆಟಿವ್ ಆಗಿಟ್ಕೊಂಡು, ಅದನ್ನೇ ಒಂದು ದೊಡ್ಡ ಇಶ್ಯೂ ಆಗಿ ಮಾಡಿ ನನಗೆ ಸಿಕ್ಕಿರುವಂಥ ಒಂದು ದೊಡ್ಡ ಪೊಸಿಷನನ್ನು ಮಣ್ಣು ಪಾಲು ಮಾಡ್ಬೋದು ಎನ್ನುವಂಥ ಒಂದು ಭಯದಿಂದ ನೀವು ಯಾವುದೇ ಇಂಟರ್ವ್ಯೂ ನೋಡಿ, ಗಿಲ್ಲಿಯ ಯಾವುದೇ ಒಂದು ಸಂದರ್ಶನವನ್ನು ನೋಡಿದಾಗಲೂ ಕೂಡ ಪದೇ ಪದೇ ನಮ್ಮ ನಿರೂಪಕರು ಅದು ಏನು ಕೇಳಬೇಕು ಏನು ಬೇಡವು ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳದೆ ಪದೇ ಪದೇ ನಿಮ್ಮ ಕಾವ್ಯ ಮದುವೆ ಯಾವಾಗ, ನಿಮ್ಮ ಕಾವ್ಯ 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 ಗಿಲ್ಲಿ ಕಾವ್ಯ ಎನ್ನುವುದನ್ನು ಬಿಟ್ಟು ಅವನ ವೈಯಕ್ತಿಕ ವಿಚಾರ, ಅವನ ಮನೆ, ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅದ್ರ ಬಗ್ಗೆ ಏನು ಜಾಸ್ತಿನೇ ಕೇಳ್ತಾರೆ. ಅವನ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಕೇಳ್ತಿಲ್ಲ. ನೀವು ಅರ್ಧ ಗಂಟೆ ಇಂಟರ್ವ್ಯೂಯಲ್ಲಿ 20 ನಿಮಿಷ ಬರೀ ಕಾವ್ಯ ಬಗ್ಗೆ, ಬರೀ ರಕ್ಷಿತಾ ಬಗ್ಗೆ, ಬರೀ ಅಶ್ವಿನಿ ಬಗ್ಗೆ ಕೇಳ್ತಾರೆ. ಬಿಗ್ ಬಾಸ್ ಇಟ್ ಹ್ಯಾಪಂಡ್, ಮುಗೀತದು. ಇದಾದ ನಂತರ ಏನಿದೆಯಲ್ಲ, ಅಂದರೆ ಬಿಗ್ ಬಾಸ್ ನಂತರ ಗಿಲ್ಲಿಯ ಏನು ಫ್ಯೂಚರ್ ಪ್ಲ್ಯಾನ್ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಅದ್ರ ಬಗ್ಗೆ ಕೇಳೋದನ್ನು ಬಿಟ್ಟು ಬರೀ ಗಿಲ್ಲಿ ಕಾವ್ಯ, ಬರೀ ಗಿಲ್ಲಿ ಕಾವ್ಯ ಎನ್ನುವುದನ್ನು, ಓಕೆ ಫ್ಯಾನ್ಸ್ ಅದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ನಿರೂಪಕರಾದಂಥವ್ರು ಅದನ್ನು ಪದೇ ಪದೇ ಯಾಕೆ ಕೇಳ್ತಾರೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಬೀಯಿಂಗ್ ಎನ್ ಜರ್ನಲಿಸ್ಟ್ ಅದನ್ನು ಯಾಕೆ ಕೇಳ್ತಾರೆ ಎನ್ನುವುದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಅದನ್ನು ಹೊರತುಪಡಿಸಿದರೆ ಅದೇ ಕಾರಣಕ್ಕಾಗಿ ಗಿಲ್ಲಿ ಎಲ್ಲೂ ಕೂಡ ಯಾರ ಬಗ್ಗೆಯೂ ಕೂಡ ಒಂದೇ, ಓಕೆ ನಾವು ಸ್ನೇಹಿತರು ಅನ್ನೋದನ್ನು ಬಿಟ್ಟು ಯಾರ ಬಗ್ಗೂ ಕೂಡ ಒಂದೇ ಒಂದು ನೆಗೆಟಿವನ್ನು ಮಾತಾಡ್ತಾ ಇಲ್ಲ. ಅದು ಅಶ್ವಿನಿ ವಿಚಾರದಲ್ಲೂ ಹೌದು. ಹೀಗಾಗಿ ಗಿಲ್ಲಿ ಆ ಫೀಲ್ಡ್ನಿಂದ ಹೊರಗೆ ಬರಲಿಕ್ಕೆ ತುಂಬ ದಿನ ಬೇಕಾಗುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಒಂದು ಪದ ಅವನ ಒಂದು ಈ ಪಯಣವನ್ನೇ ಸ್ಪಾಯ್ಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ನು ಗಿಲ್ಲಿ ನಟ ಮುಂದಿನ ಪ್ಲ್ಯಾನ್ ಏನು ಅನ್ನೋದನ್ನು ನಾವು ತುಂಬ ಜನ ಕೇಳಿದಾಗ, ತುಂಬ ಒಂದು ಯೋಚನೆ ಮಾಡಿದಾಗ, ಸಿನಿಮಾ ಬರ್ತಾರೆ, ಸಿನಿಮಾ ಮಾಡ್ತಾರೆ, ಅದು ನಿರ್ದೇಶಕರಾಗಿ ಮಾಡ್ತಾರಾ ಅಥವಾ ನಟನಾಗ ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಿತ್ತು. ಹೋದರೆ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಗಿಲ್ಲಿ ನಟ ಒಂದು ಸಿನಿಮಾವನ್ನು ಒಪ್ಕೊಳ್ಳುವಂಥ ಚಾನ್ಸಸ್ ಇದೆ. ಅದು ದೊಡ್ಡ ನಿರ್ದೇಶಕರು ಸಿನಿಮಾವನ್ನು ನಿರ್ದೇಶನ ಮಾಡುವಂಥ ಚಾನ್ಸಸ್ ಇದೆ. ಅದು ಕೂಡ ಗಿಲ್ಲಿ ಬೇಕಾಗುತ್ತೆ. ಯಾಕಂದರೆ ಸಿನಿಮಾದಲ್ಲಿ ನಟನೆ ಮಾಡ್ತಾ 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 ತಾನೊಂದು ಸ್ಕ್ರಿಪ್ಟ್ ಮಾಡಿಕೊಂಡು ಆ ಹಂತದಲ್ಲಿ ಒಂದು 3-4 ತಿಂಗಳ ಹಂತದಲ್ಲಿ ತನ್ನ ಸ್ಕ್ರಿಪ್ಟನ್ನು ಬರ್ಕೊಂಡು ಫೈನಲ್ ಮಾಡಿ ಅದು ಬೇರೆಯವರ ನಿರ್ಮಾಪಕರಿಗೆ ತೋರಿಸಿ ಅಲ್ಲಿ ತಾನು ನಿರ್ದೇಶನ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋದು ಕೂಡ ನನಗೆ ತಿಳಿದು ಬರುವಂಥ ಮಾಹಿತಿ. ಮತ್ತು ಅದು ತುಂಬ ಆ್ಯಪ್ಟ್ ಕೂಡ. ಯಾಕಂದರೆ ಈಗ ಸಿಕ್ಕಿರುವಂಥ ಈ ಫೇಮಲ್ಲಿ ನೀವು ಕತೆ ಬರ್ಕೊಳ್ಳಿ ಕೂತ್ಬಿಟ್ರೆ ಮತ್ತಾರು ಸ್ಟಾರ್ ಹುಟ್ಕೊಬಿಡ್ತಾರೆ, ಮತ್ತೊಂದು ಯಾವುದು ಬಿಗ್ ಬಾಸ್ ಬಂದುಬಿಡುತ್ತೆ, ಅಲ್ಲಿ ಏನೋ ಒಂದು ದೊಡ್ಡ ಹವಾ ಆಗಿಬಿಡುತ್ತೆ. ನಿಮ್ಮ ಕತೆ ಬರೆಯೋದು, ಸ್ಕ್ರಿಪ್ಟ್ ಮಾಡೋದು, ನಿರ್ಮಾಪಕರಿಗೆ ಒಪ್ಪಿಸೋದು, ಆ ಪ್ರೀ ಪ್ರೊಡಕ್ಷನ್ ಕೆಲಸ ಒಂದು ವರ್ಷ ಆಗಿಬಿಡುತ್ತೆ. ಹಾಗಾಗಿ ಆ ಸಿಕ್ಕಿರುವಂಥ ಫೇಮಲ್ಲಿ 1 ವರ್ಷ ನೀವು ಸ್ಕ್ರಿಪ್ಟಿಗೆ ಕೂತ್ಬಿಟ್ಟಾಗ ಅದು ಎಲ್ಲೋ ಒಂದು ಕಡೆ ಫಾಲ್ ಡೌನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇರೆಯವರ ಸಿನಿಮಾ ಒಪ್ಕೊಂಡು ತನ್ನ ಸ್ಕ್ರಿಪ್ಟನ್ನು ಮಾಡ್ಕೊಂಡಿದ್ದೆ ಅದು 2 ರೀತಿಯಿಂದ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಈಗ ಸಿಕ್ಕಿರುವಂಥ ಫೇಮನ್ನು ಉಳಿಸ್ಕೊಳ್ಳಿಕ್ಕಾಗತ್ತೆ. ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಹೋದಂಥ ನಿರ್ದೇಶಕ ಜೋಗಿ ಖ್ಯಾತಿಯ ಎಕ್ಸ್ಕ್ಯೂಸ್ ಮಿ ಖ್ಯಾತಿಯ ನಿರ್ದೇಶಕ ಪ್ರೇಮ್ ಅವರು ಕೂಡ ಗಿಲ್ಲಿಗೆ ಕಾಲು ಹೇಳ್ತಾ ಗಿಲ್ಲಿಗೆ ಮಾತನಾಡ್ತಾ ಹೇಳಿದ್ರು. ಮನೆಯಿಂದ ಹೊರಗೆ ಬಂದಾಗ ಸಿಗು ಮಗ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ನನಗನ್ಸಿದ ಪ್ರಕಾರ ನಾಳೆ ಅಂದರೆ ಚನ್ನಪಟ್ಟಣದ ಗೊಂಬೆನಾಡಂಥ ಚನ್ನಪಟ್ಟಣದ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ದೊಡ್ಡ ಉತ್ಸವ ಅದು. ಅಲ್ಲಿ ಚನ್ನಪಟ್ಟಣದ MLA ಆಗಿರುವಂಥ CP ಯೋಗೇಶ್ವರ್ ಅಂದರೆ ಅವರು ಭಗೀರಥ ಎನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಚನ್ನಪಟ್ಟಣಕ್ಕೆ ನೀರು ತಂದು ಚನ್ನಪಟ್ಟಣವನ್ನು ಒಂದು ಥರದ ಹಸಿರು ಕ್ರಾಂತಿ ಮಾಡಿದಂಥವ್ರು. ಅವರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವ್ರಿಗೆ ಸ್ವಂತದಾದಂಥ ಒಂದು ಬಲ ಇದೆ. ಕುಮಾರಸ್ವಾಮಿಯ ಮಗನನ್ನೇ ಸೋಲಿಸುವಂಥ ಒಂದು ಖ್ಯಾತಿ ಇದೆ. ದೊಡ್ಡ ಹೆಸರಿದೆ ಬಿಡಿ ಅವರಿಗೆ. ಅವರ ಪೊಲಿಟಿಕಲ್ ಕರಿಯರ್ ಬಗ್ಗೆ ಯಾರು ಮಾತನಾಡಲಿಕ್ಕಾಗಲ್ಲ. ಅವರು ಅದು ಬೇರೆ ಬೇರೆ ವಿಷಯ ಬೇರೆ ಇರುತ್ತೆ. ಆದರೆ ಅವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ದೊಡ್ಡ ಫಂಕ್ಷನಿಗೆ ಹೋಗ್ತಾ ಇದ್ದಾರೆ. ನೋಡಿ, ಗಿಲ್ಲಿ ಒಂದು ಸಾಯಿಗೋಲ್ಡ್ ಪ್ಯಾಲೇಸಿಗೆ ಹೋಗಿದ್ದು ಅಲ್ಲಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕಾಗಲ್ಲ. ಆದರೆ ಬಿಗ್ ಬಾಸ್ ಗೆದ್ದ ನಂತರ ಮೊದಲ ಬಾರಿಗೆ ಎಂಟರ್ಟೈನ್ಮೆಂಟ್ ಮಾಡುವಂಥ ವಿಷಯವಾಗಿ ಗಿಲ್ಲಿ CP ಯೋಗೇಶ್ವರ್ ಅವರು ಆಹ್ವಾನ ಮಾಡಿರುವಂಥ ಗಂಗೋತ್ಸವ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಪ್ರೇಮ್ ಅವರು ಕೂಡ ಆಹ್ವಾನಿತರಾಗಿದ್ದಾರೆ, ಗೌರವ ಒಂದು ಅತಿಥಿಯಾಗಿದ್ದಾರೆ. ಅಲ್ಲಿ ನವೀನ್ ಸಜ್ಜು ಇರ್ತಾರೆ, ರಾಜಕೃಷ್ಣ ಇರ್ತಾರೆ. ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ಗಿಲ್ಲಿ ಅಂದರೆ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಕೂಡ ಇರ್ತಾರೆ. ಅಲ್ಲಿ ಕೂಡ ಒಂದು ಅರ್ಧ ಗಂಟೆ 1 ಗಂಟೆ ಅವರು ತಮ್ಮ ಕಾಮಿಡಿ ಮತ್ತು ಮನರಂಜನೆ ಮಾಡ್ಬೋದು. ಮತ್ತು ಪ್ರಥಮ ಬಾರಿಗೆ ಬಿಗ್ ಬಾಸ್ನಿಂದ ಹೊರಗೆ ಬಂದು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದ್ರಿಂದ ಅಲ್ಲಿ ಲಕ್ಷಾಂತರ ಜನ ಸೇರುವಂಥ ಒಂದು ನಿರೀಕ್ಷೆ ಕೂಡ ಇದೆ. ಮತ್ತು ಅದಕ್ಕೆ ಲಕ್ಷಗಟ್ಟಲೆ ಫೀಸ್ ಹಣ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ನನಗೆ ಬಂದಂಥ ಪ್ರಕಾರ ಒಂದು 10 ಲಕ್ಷ ರೂಪಾಯಿ ಚಾರ್ಜ್ ಮಾಡುವಂಥ ಸಾಧ್ಯತೆ ಇದೆ. ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ 5 ಲಕ್ಷ 6 ಲಕ್ಷ ಆಗುತ್ತೆ. ಅಂದರೆ ಮೊದಲ ಬಾರಿಗೆ ಸಾರ್ವಜನಿಕ ಕಾಣಿಸ್ಕೊಳ್ಳೋದ್ರಿಂದ ಮತ್ತು ಅಲ್ಲಿ ಒಂದು 8-10 ಲಕ್ಷ ಚಾರ್ಜ್ ಮಾಡಿರುವಂಥ ಸಾಧ್ಯತೆ ಇದೆ. ಆದರೆ ಬೇರೆ ಚಂದನ್ ಶೆಟ್ಟಿ ಆಗಿರ್ಬೋದು, ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಅವರು 10 ಲಕ್ಷಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಿದ್ರು. ಆದರೆ ಈಗ ಗಿಲ್ಲಿ ನಟನಿಗೆ ಸಿಕ್ಕಿರುವಂಥ ಒಂದು ಜನಪ್ರಿಯತೆಯನ್ನು ನೋಡಿದ್ರೆ ಅವರು 10-15 ಲಕ್ಷ ಕೊಟ್ಟರೂ ಕೂಡ ಅವರು ಹಿಂಜರಿಲಿಕ್ಕಿಲ್ಲ. ಅಂದರೆ ಆಯೋಜಕರು ಅದು ತಾಲೂಕು ಆಡಳಿತಕ್ಕೆ ಬರುತ್ತೆ.
ಅದೊಂದು ಮಾತು. ಅಲ್ಲಿ ಮುಖ್ಯವಾಗಿ ಪ್ರೇಮ್ ಮತ್ತು ಗಿಲ್ಲಿ ನಟ ಸಮಾಗಮವಾಗ್ತಾ ಇದೆ. ಅಲ್ಲಿ ಕೂತ್ ಮಾತನಾಡುವಂತ ಮತ್ತು ಒಂದು ಸಿಗ್ನಲ್ ಕೊಡುವಂತ ಮತ್ತು ಜನರಿಗೆ ಸಿಗ್ನಲ್ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಮತ್ತು ಪ್ರೇಮ್ ಕೂಡ ಬುದ್ಧಿವಂತ ನಿರ್ದೇಶಕ. ಜೋಗಿ ಮತ್ತು ಎಕ್ಸ್ಕ್ಯೂಸ್ ಮಿ ಅಂತ ಸಿನಿಮಾವನ್ನು ಮಾಡಿ ಸೂಪರ್ ಅಥವಾ ಹ್ಯಾಟ್ರಿಕ್ ಕರಿಯ ಎಕ್ಸ್ಕ್ಯೂಸ್ ಮಿ ಮತ್ತು ಜೋಗಿ ಅಂತ ಹಿಟ್ ಸಿನಿಮಾ ಕೊಟ್ಟು ಹ್ಯಾಟ್ರಿಕ್ ಡೈರೆಕ್ಟರ್ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಂಥವ್ರು. ಅಂಥವರು ಒಂದು ಥರದ ಒಂದು ಅಯೋಗ್ಯ ಒಂದು ಸಿನಿಮಾ ಇದೆಯಲ್ಲ, ಆ ಥರದ ಒಂದು ಸಿನಿಮಾವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಬಡತನ ಮತ್ತು ಚಿಕ್ಕ ಲವ್ವನ್ನು ಇಟ್ಕೊಂಡು ತಮಾಷೆಯಾಗಿ ಅಥವಾ ಒಂದು ಚಿಕ್ಕ ಫೀಲಿಂಗನ್ನು ಇಟ್ಕೊಂಡು ಸಿನಿಮಾದ ಕಥೆಯನ್ನು ಮಾಡಿದರೆ ಗಿಲ್ಲಿ ನಟನೆ ಒಪ್ಪತ್ತೆ ಅದು ಸದ್ಯಕ್ಕೆ. ಯಾಕಂದರೆ ನೀವು ತುಂಬ ರೌಡಿಸಮ್, ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ರೆ ಅದು ಗಿಲ್ಲಿಯನ್ನು ನಾವು ನೋಡಿದ ಹಾಗೆ ಕಾಣಲ್ಲ. ಗಿಲ್ಲಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನ ಕ್ಯಾರೆಕ್ಟ್ರು, ಅವನ ಹಾವಭಾವ, ಅವನ ಆ್ಯಕ್ಟಿಂಗು, ಅವನ ಒಂದು ಟೈಮಿಂಗ್ಸ್ ಎಲ್ಲವನ್ನು ಇಟ್ಕೊಂಡು ಅದೇ ಥರವಾಗಿ ಬಡತನ, ಒಂದು ಪ್ರೀತಿ ಮತ್ತೊಂದು ಸಸ್ಪೆನ್ಸ್ ಇಟ್ಕೊಂಡು ಚಿಕ್ಕದಾಗಿ ಒಂದು ಲವ್ ಸ್ಟೋರಿ ಮಾಡಿದ್ರೆ ಅದು ಜನರಿಗೆ ರೀಚ್ ಆಗುತ್ತೆ. ಎರಡು ರೀಚ್ಗಳಿರುತ್ತೆ. ಒಂದು ಪ್ರೇಮ್ ಅಂದ ಕೂಡಲೇ ಅದು ಸಿನಿಮಾವನ್ನು ಮಾಡೋದ್ರ ಜೊತೆಗೆ ಅದನ್ನು ಹೇಗೆ ರೀಚ್ ಮಾಡಬೇಕನ್ನುವಂಥ ಒಂದು ಬುದ್ಧಿವಂತಿಕೆ ಪ್ರೇಮ್ಗಿದೆ. ಜೊತೆಗೆ ಈಗ ಗಿಲ್ಲಿಗಿರುವಂಥ ರೀಚ್ ನೋಡಿದ್ರೆ ಅವರಿಬ್ಬರು ಕೂಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆದಷ್ಟು ಬೇಗ ಸಿನಿಮಾ ಮೂಡ್ ಬರಲಿ ಮತ್ತು ನಾಳೆನ ಕಾರ್ಯಕ್ರಮದಲ್ಲಿ ಅದು ಅನೌನ್ಸ್ ಆಗುತ್ತಾ ಅಥವಾ ಅದಕ್ಕೊಂದು ಮುಹೂರ್ತ ಅಥವಾ ಅದಕ್ಕೊಂದು ಒಳ್ಳೆಯ ಮುಹೂರ್ತ ಫಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತು ಪ್ರೇಮ್ ಈಗಾಗಲೇ ಕಥೆಯನ್ನು ಹೇಳಿದ್ದಾರೆ ಗೊತ್ತಿಲ್ಲ, ಯಾಕಂದರೆ ಗಿಲ್ಲಿ ಬ್ಯೂಜಿ ಇದ್ದಾರೆ. ಗಿಲ್ಲಿ ಮತ್ತು ಪ್ರೇಮ್ ಅವರು ಇಬ್ಬರು ಕೂತು ಮಾತನಾಡಿ ಗಿಲ್ಲಿಗೆ ಅದನ್ನು ಒಪ್ಪಿಸಿ, ಯಾಕಂದರೆ ಈಗಿರೋ ಪ್ರೇಮಲ್ಲಿ ಏನನ್ನೂ ಒಪ್ಕೊಳ್ಳಿಕ್ಕಾಗಲ್ಲ, ಎಲ್ಲವನ್ನು ಬುದ್ಧಿವಂತಿಕೆಯನ್ನು ಒಪ್ಕೊಂಡು ಅದಕ್ಕೆ ಒಂದು ಸಮಾಗಮ ಆಗುವಂಥ ಎಲ್ಲ ವೈದ್ಯಕ್ಕೆ ಸಜ್ಜಾಗ್ತದೆ. ನಾಳಿನ ಒಂದು ಗಂಗೋತ್ಸವ ಕಾರ್ಯಕ್ರಮದಲ್ಲಿ ನಾನು ಗಿಲ್ಲಿ ಹೋಗ್ತಾರೆ ಅನ್ನೋದ್ರ ಜೊತೆಗೆ ಅಲ್ಲಿ ಪ್ರೇಮ್ ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮತ್ತು ಬಾಸ್ ಅಂದರೆ ದರ್ಶನ್ ಅವರು ಕೂಡ ಡಿ ಬಾಸ್ ಅಂತಾರೆ. ಅಲ್ಲಿ ಸ್ಟಾರ್ಟ್ ಆದಂಥ ಗಿಲ್ಲಿ ಅವರ ಒಂದು ಫೇಮ್ ಇದೆಯಲ್ಲ, ಡೆವಿಲ್ ಸಿನಿಮಾ ಅಂದರೆ ಡಿ ಬಾಸ್ ಸಿನಿಮಾದಲ್ಲಿ ಸ್ಟಾರ್ಟ್ ಆದಂಥ ಒಂದು ಗಿಲ್ಲಿಯ ಫೇಮ್ ಇಲ್ಲಿ ಬಿಗ್ ಬಾಸ್ ತನಕ ಬಂದ್ಬಿಟ್ಟು, ಹಾಗಾಗಿ ಈ ಬಾಸ್ ಎನ್ನುವಂಥ ವರ್ಡ್ ತುಂಬ ಆ್ಯಪ್ಟ್ ಆಗುತ್ತೆ ಮತ್ತು ಲಕ್ಕಿ ಅಂತ ಹೇಳ್ಬೋದು. ಡಿ ಬಾಸ್ ಸಿನಿಮಾದಲ್ಲಿ ಡೆವಿಲ್ ಪಾತ್ರವನ್ನು ವಹಿಸ್ತಾರೆ. ಅದಾದ ನಂತರ ಅವರಿಗೆ ಬಿಗ್ ಬಾಸ್ ಚಾನ್ಸ್ ಸಿಗುತ್ತೆ. ನೋಡಿ, ಈ ಬಾಸ್ ಅನ್ನೋದು ಕೂಡ ಇದೀಗ ಗಿಲ್ಲಿ ಎನ್ನುವಂಥ ಒಂದು ವ್ಯಕ್ತಿಯನ್ನು ಬಾಸ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ಬಿಗ್ ಬಾಸ್ ಖ್ಯಾತಿ ಆಗಿರ್ಬೋದು ಮತ್ತು ಡಿ ಬಾಸ್ ಖ್ಯಾತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಗಿಲ್ಲಿಗೆ ಒಂದು ಒಲಿದು ಬಂದ ಭಾಗ್ಯ. ಮತ್ತು ನಾಳಿನ ಕಾರ್ಯಕ್ರಮದಲ್ಲಿ ನನಗಂತೂ ಅನಿಸುತ್ತೆ ಒಂದು ಕ್ಲೂ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ನನ್ನ ಪ್ರಕಾರ ಅದು ಒಂದು ಒಳ್ಳೆಯ ಚಾನ್ಸ್. ನಿಮಗೆ ಬೇರೆ ನಿರ್ದೇಶಕರು ಸಿನಿಮಾ ತೆಗಿಬೇಕು ಮತ್ತು ಅದನ್ನು ರೀಚ್ ಮಾಡಿಸೋ ಬದಲು ಹಳ್ಳಿಯ ಕಥೆಯನ್ನು, ಅದರಲ್ಲೂ ಮಂಡ್ಯ ಲ್ಯಾಂಗ್ವೇಜ್, ಮಂಡ್ಯ ಸ್ಲ್ಯಾಂಗನ್ನು ಇಟ್ಕೊಂಡು ಶಿವಣ್ಣನಂಥವರಿಗೆ ಸಿನಿಮಾ ಮಾಡಿ ಅದನ್ನು ಆ ಸ್ಲ್ಯಾಂಗನ್ನು ಉಪಯೋಗಿಸ್ಕೊಂಡಂಥ ಪ್ರೇಮ್ಗೆ ಗಿಲ್ಲಿಯನ್ನು ಹೇಗೆ ಬಳಸ್ಕೊಳ್ಬೇಕೆನ್ನೋದು ಅರ್ಥ ಆಗುತ್ತೆ. ಆದರೆ ಸಿನಿಮಾ ತುಂಬ ಅತಿರೇಕ ಆಗಿರಬಾರ್ದು. ಸಿಂಪಲ್ ಕಥೆಯನ್ನು ಇಟ್ಕೊಂಡು ಸಿಂಪಲ್ಲಾಗಿ ಸಿನಿಮಾ ಮುಗಿಸಿದ್ರೆ ಅದು ಜನರಿಗೆ ಅತ್ಯಂತ ಜಾಸ್ತಿ ರೀಚ್ ಆಗುತ್ತೆ. ಕೆಲವೊಂದು ಚಿಕ್ಕ ಪುಟ್ಟ ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟು, ಅದು ಅಕ್ಕ ತಂಗಿ ಸೆಂಟಿಮೆಂಟು, ಅಣ್ಣನ ಸೆಂಟಿಮೆಂಟ್ ಎಲ್ಲ ಇಟ್ಕೊಂಡು ಒಂದು ಚಿಕ್ಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಹೇಗೆ ನಲ್ಲಿ ಮೋಡಿ ಮಾಡ್ತಾರಲ್ಲ, ಅದೇ ಥರ ಒಂದು ಪಂಚಾಯತಿಲಿ ಆಗುವಂಥ ಒಂದು ಸಿನಿಮಾನ ಕಥೆಯನ್ನು ಹೇಳ್ಕೊಂಡು ಮಾಡಿದರೆ ಅದು ತುಂಬ ಹಿಟ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಮತ್ತು ಅದಕ್ಕೆ ತಕ್ಕದಂಥ ಸಿಗದಲ್ಲಿ ಕೂಡ ನಾಳೆ ಸಿಗಬಹುದು. ಏನೇ ಆಗಲಿ ಗಿಲ್ಲಿಗೆ ಒಳ್ಳೆಯದಾಗಲಿ. ಗಿಲ್ಲಿಯ ಒಂದು ಮ್ಯಾಚುರಿಟಿನ ನೋಡ್ತಾ ಇದ್ರೆ ಯಾವುದೇ ಚಾನಲ್ ಅವರು ಯಾವುದೇ ಆ್ಯಂಗಲ್ ಕ್ವಶನ್ ಕೇಳಿದ್ರು ಕೂಡ ಗಿಲ್ಲಿ ಯಾವುದಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ, ಯಾವುದಕ್ಕೂ ಕೂಡ ಕಾಂಟ್ರವರ್ಸಿಯನ್ನು ಮೈ ಮೇಲೆ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಯಾವುದೇ ಆ್ಯಂಗಲಲ್ಲಿ ನೀವು ಪ್ರಶ್ನೆ ಕೇಳಿದ್ರು ಕೂಡ, ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿದ್ರು ಕೂಡ ಗಿಲ್ಲಿ ಸದ್ಯದ ಮಟ್ಟಿಗೆ ನೀವು ತೋಡಿದಂಥ ಹಳ್ಳಕ್ಕೆ ಬೀಳುವಂಥ ಯಾವುದೇ ಚಾನ್ಸಸ್ ಇಲ್ಲ. ಜೊತೆಗೆ ಗಿಲ್ಲಿಯನ್ನು ನೋಡ್ತಾ ಇದ್ರೆ ಒಂದು ದೊಡ್ಡ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.